ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪ್ರೀತಮ್ದು ವ್ಯಾಕ್ಸಿನೇಷನ್ ಇತ್ತು. ಸೊ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ತುಂಬ ಜನ ಕಮೆಂಟ್ ಮಾಡಿ ಪ್ರೀತಮ್ಗೆ ಇವಾಗ 2 ಇಯರ್ಸ್ ಅಲ್ವಾ 24 ಮಂತ್ಸ್ಗೆ ಯಾವುದು ವ್ಯಾಕ್ಸಿನೇಷನ್ ಅಂತ ಕೇಳಿದ್ರಲ್ಲ. ಸೊ ಇಲ್ಲಿದೆ ನೋಡಿ, 24 ಮಂತ್ಸ್ಗೆ ಇದೊಂದು ಇದೆ 3 ವ್ಯಾಕ್ಸಿನೇಷನು. ಹಾಗೆ ಪ್ರಗತಿಗೆ ಯಾವುದು ಅಂತ ಕೇಳಿದ್ರಿ, ಪ್ರಗತಿಗೆ ಇವಾಗ 10 ಇಯರ್ಸು DT ಅಂತ ಒಂದಿದೆ. ಸೊ ಇದು ಆಪ್ಷನಲ್ಲು, ಬೇಕಂದ್ರೆ ಹಾಕ್ಸ್ಬೋದು. 6 ಮಂತ್ಸ್ಗೆ ಇದೇನು ಬೇಡ ಅಂತ ಅಂದರು. ಸೊ 1 ಇಯರ್ದು ಹಾಕ್ಸಿಲ್ಲ, 15 ಮಂತ್ಸ್ದು ಹಾಕ್ಸಿಲ್ಲ, 18 ಮಂತ್ಸ್ದು ಹಾಕಿಲ್ಲ, 10 ಇದೇನು ಹಾಕ್ಸೋಕೆ ಹೋಗಿಲ್ಲ ನಾವು. ಇದನ್ನು ಮಾತ್ರನೇ ಹಾಕ್ಸಿದ್ದೀವಿ. ಇಷ್ಟು ವ್ಯಾಕ್ಸಿನೇಷನ್ ಇದೆ ಪ್ರೀತಮ್ಗೆ. ಇವತ್ತು ಅದಕ್ಕೆ ಇಬ್ರಿಗೂ ಹಾಕ್ಸ್ಕೊಂಡು ಬಂದ್ಬಿಡೋಣ. ಪ್ರಗತಿಗೆ ಹೆಂಗೂ ಎಕ್ಸಾಮ್ ಮುಗ್ದಿದೆ ಅಲ್ಲ, ಸರಿ ಹೋಗ್ತಾ ಇದೀವಿ, ಒಂದೇ ಸರಿ ಇಬ್ರಿಗೂ ಹಾಕ್ಸ್ಕೊಂಡು ಬರೋಣ. ಆಮೇಲೆ ಸ್ಪೀಚ್ ಥೆರಪಿ ಅಂತ ಹೇಳಿದ್ನಲ್ಲ, ಅದು ಕೂಡ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಪ್ರಗತಿ ಪ್ರೀತಮ್ ಎಲ್ಲ, ಪ್ರೀತಮ್ ಹೋಗೋಣ, ಟೈಮ್ ಆಯಿತು. ಪ್ರಗತಿ ಉಲ್ಟಮ್ಮು ತುಳ್ದೆ ಕರ್ಕೊಂಡು ನಡಿ ನನ್ನ. ಹೋಗೋಣ. ನಮ್ಮ ಮನೇಲಿ ಹೆಂಗ್ ಗೊತ್ತಾ ಪ್ರೀತಮ್ಮು, ಒಬ್ರು ಯಾರು ಮಿಸ್ ಆಗಬಾರ್ದು. ನಾವು 4 ಜನದಲ್ಲಿ ಒಬ್ರು ಯಾರಾದ್ರೂ ಮಿಸ್ ಆಗ್ತಾ ಇದ್ರೆ ಒಳ್ಳೆ ಡಿಟೆಕ್ಟಿವ್ ತರ ತಿರುಗಿ ನೋಡ್ತಾ ಇರ್ತಾನೆ. ಇವ್ರು ಬಂದ್ರ, ಮಮ್ಮಿ ಬಂದ್ರ, ಅಕ್ಕ ಬಂದ್ರ. ಹ್ಞೂ ಸರಿ ಹೋಗೋಣ. ಅಕ್ಕ ಬರ್ತಾ ಇಲ್ಲ. ಅಕ್ಕ ಬೇಡವಾ? ಹೋಯ್ತು ಅಕ್ಕ, ಹೋಗು. ಚಪ್ಪಲ್ ಹಾಕಿಲ್ಲ ಮಗನೇ, ನಾನು ಚಪ್ಪಲ್. ಕಮಾಂಡ್ ಹಾಸ್ಪಿಟ್ಲಿಗೆ ಹೊರಟ್ವಿ. ಅಂದರೆ ಕರೆಕ್ಟಾಗಿ 11:15 ಆಗಿತ್ತು ಪ್ರೀತಮ್ಗೆ. ಕಾರಲ್ಲಿ ಮಲಗ್ತಿದ್ದಂಗೆ ಮಕ್ಕಳು, ಅಂದರೆ ಕಾರ್ ಹತ್ತುತ್ತಿದ್ದಂಗೆ ಮಕ್ಕಳು ಫಸ್ಟ್ ಬಂದ್ಬಿಡುತ್ತೆ ನಿದ್ದೆ. ಪ್ರಗತಿನೂ ಅಷ್ಟೇ, ಪ್ರೀತಮ್ ಅಷ್ಟೇ. ಎಲ್ಲಾದ್ರೂ ಒಂದು ಅರ್ಧ ಗಂಟೆ ಅಂದ್ರೂ, ಒಂದು 15 ನಿಮಿಷ ಅಂದ್ರೂ ಅವ್ರು ಮಲಗಿಬಿಡ್ತಾರೆ. ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಒಂದು ಅರ್ಧ ಗಂಟೆ ಲೇಟಾಗಿದ್ರು ನಮಗೆ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕಾಗ್ತಾ ಇರಲಿಲ್ಲ. 12:15ಗೆಲ್ಲ ಟೋಕನ್ ನಿಲ್ಲಿಸ್ಬಿಡ್ತಾರೆ. ಅಂದರೆ 12:15 ಅಷ್ಟೊತ್ತಿಗೆಲ್ಲ ವ್ಯಾಕ್ಸಿನೇಷನ್ನೇ ನಿಲ್ಲಿಸ್ಬಿಡ್ತಾರೆ. ಸರ್ಜಿಕಲ್ ವಾರ್ಡ್ ಹೋದ್ರೆ ಹಾಸ್ಪಿಟ್ಲಲ್ಲಿ ಎಲ್ಲ ಫ್ರ್ಯಾಕ್ಚರು, ಕೈ ಕಾಲು. ಯಾರು? 6% ಸರ್ವಿಸಲ್ಲಿ ಇರೋರಾ? ಎಲ್ಲ ಇಬ್ರು ಆರಾಮಾಗಿ ನಿದ್ದೆ ಹೊಡಿತಾರೆ. ಸರ್ ಅಷ್ಟರೊಳಗೆ ನಾವು ಹೋಗಬೇಕು. 12:15 ಅಷ್ಟರೊಳಗೆ. 11 ಗಂಟೆಗೇನೋ ಟೋಕನ್ ಲಾಸ್ಟು ಅಂತ ಹೇಳ್ತಾಯಿದ್ರು. ಲಾಸ್ಟ್ ಟೋಕನ್ ನಂಬರ್ ಸಿಕ್ಕಿದ್ದ ನಮಗೇನೆ. ಕಮಾಂಡ್ ಹಾಸ್ಪಿಟಲ್ ಏನಂತ ಅಂದರೆ ಸಿಕ್ಕಾಬಟ್ಟೆ ವೆಯ್ಟ್ ಮಾಡಬೇಕು. ಅದೊಂದು ತುಂಬ ಬೇಜಾರಾಗುತ್ತೆ. ನಾವು ಎಷ್ಟೇ ಬೇಗ ಹೋದ್ರೂ ಲೇಟ್ ಆಗೇ ಆಗುತ್ತೆ, ವೆಯ್ಟ್ ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ತಡವಾಗಿ ಹೋದ್ವಿ. ನಮಗೆ ಲಾಸ್ಟ್ 54ನೇ ನಂಬರ್ ಸಿಕ್ಕಿತ್ತು, ಟೋಕನ್ ನಂಬರ್. 54 ಅಂತಂದರೆ ನೀವೇ ಲೆಕ್ಕ ಮಾಡಿ, ಅಷ್ಟು ಬಂದಿದ್ರು. ಅವತ್ತಿನ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ರೀತಮ್ಗೆ ಏನಾಯಿತು ಅಂತಂದರೆ ಅಲ್ಲಿ ಬೆಡ್ ಮೇಲೆ ಮಲಗಿಸ್ತಿದ್ದಂಗೆ ಗೊತ್ತಾಗೋಯ್ತು. ನಾನು ಅಂದ್ಕೊಂಡೆ ಅವ್ನಿಗೆ ಇನ್ನೂ ಇಂಜೆಕ್ಷನ್ 1 ವರ್ಷದ ಗ್ಯಾಪ್ ಆಗೋಗಿತ್ತಲ್ಲ, ಅಷ್ಟೇನಿಲ್ಲ ಅಂತ. ಅಥವಾ ಎಲ್ಲೋ ಕರ್ಕೊಂಬಂದು ಬೇರೆ ಕಡೆ ಮಲಗಿಸ್ಬಿಟ್ಟಿದ್ದಾರೆ ಇವ್ರು ಯಾರು ಅಂತನೇನಾದರೂ ಅಳ್ತಾ ಇದ್ನೇನೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಅಳ್ತಾ ಇದ್ದ. ಅದು ಅಷ್ಟು ಪೇಯ್ನ್ ಆಗುತ್ತೆ. ಮತ್ತು ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಮೂವ್ ಮಾಡಿಬಿಟ್ರೆ ಕಾಲು ಅಂತ ಹೇಳ್ಬಿಟ್ಟು, ಅದಕ್ಕೂ ಅರ್ಧ ಎದ್ರುಕೊಂಡು ಜೋರಾದಕ್ಕೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನನಗಂತೂ ನೋಡೋಕ್ಕೆ ಆಗಲಿಲ್ಲ, ನಾನು ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟೆ. ಅಷ್ಟರೊಳಗೆ ಮುಗಿಸಿದ್ರು ಒಂದೇ ಇಂಜೆಕ್ಷನು. ಇಷ್ಟೇ ನಾಳು ಅಷ್ಟೇ ಬಿಡಬೇಕು. ನೋವೆಲ್ಲ ಒಂದೇ ನಿಮಿಷ ಇಲ್ಲ. ಬಾಯ್ ಮಾಡಿ ಹೋಗೋಣ. ಬಾಯ್ ಮಾಡ ಬಾಯ್ನ ಹೋಗ್ತೀವಿ. ಬಾಯ್ ಸಿಗೋಣ, ನೆಕ್ಸ್ಟ್ ಟೈಮ್ ಸಿಗೋಣ. ಸೊ ಈಗ ನೋಡಿದ್ರಲ್ಲ, ನನ್ನ ವ್ಯೂವರ್ ಒಬ್ಬರು ಸಿಕ್ಕಿದ್ರು. ನನ್ನ ತುಂಬ ಖುಷಿಯಿಂದ ಬಂದು ಮಾತಾಡಿಸಿ, ನಾನು ಡೈಲಿ ನಿಮ್ಮ ಬ್ಲಾಗ್ಸ್ ನೋಡ್ತೀನಿ, ಒಂಥರ ಜೀವನದ ದಿನಚರಿಯ ಒಂದು ಚಟುವಟಿಕೆಯಲ್ಲಿ ನಿಮ್ಮ ಬ್ಲಾಗ್ ಕೂಡ ಒಂದು ಇನ್ವಾಲ್ವ್ ಆಗಿಬಿಟ್ಟಿದೆ ಅಂತ ಹೇಳಿದಾಗ
ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಸೊ ಅಲ್ಲಿಂದ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇವತ್ತು ಪ್ರೀತಮ್ಗೆ ಅಷ್ಟೇ ಆಯಿತು, ಪ್ರಗತಿಗೆ ಆಗಲಿಲ್ಲ. ನೋಡೋಣ ಇನ್ನೊಂದು ಸರಿ ಪ್ರೀತಮ್ಗೆ ಒಂದು ಸ್ಪೀಚ್ ಥೆರಪಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅವತ್ತೇ ಹೋಗಿ ಪ್ರಗತಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಂಡು ಬಂದ್ವಿ. ಪ್ರಗತಿ ಫುಲ್ಲು ಭಯ, ಅಯ್ಯೋ ಅಮ್ಮ ಇಷ್ಟು ಚಿಕ್ಕ ಮಗುಗೆ ಹಿಂಗೆ ಕೊಡ್ತಾ ಇದ್ದಾರೆ ಅಂತಂದರೆ ನನಗಿನ್ನು ಹಿಂಗೆ ಕೊಡ್ತಾರೆ ಮಮ್ಮಿ, ನನಗೆ ಬೇಡ ಅಂತ. ಸರಿ ನಾನು ತೋರಿಸ್ಬಾರ್ದಾಗಿತ್ತು, ನೀನು ಒಳಗಡೆ ಬರಬೇಡ ಅಂದರು. ಪ್ರಗತಿ ಒಳಗಡೆ ಬಂದೇ ಬಿಟ್ಟು ನೋಡಿದ್ರು ತಮ್ಮನಿಗೆ ಇಂಜೆಕ್ಷನ್ ಕೊಡೋದನ್ನ. ಆಮೇಲೆ ಮನೇಲಿ ಬಂದು ಪ್ರೀತಮ್ ಅಳೋದನ್ನ ನೋಡಿ ಇಷ್ಟು ಚಿಕ್ಕ ಮಗುಗೆ ಎಷ್ಟು ನೋವಾಗಿದೆ ಅಂತ ಅಂದರೆ ನನಗೆ ಇನ್ನೆಷ್ಟು ನೋವಾಗ್ಬೋದು ಮಮ್ಮಿ, ನನಗೆ ಇಂಜೆಕ್ಷನ್ ಬೇಡ ಅಂತ. ಇದೇ ಲಾಸ್ಟ್, ಮತ್ತು ಇನ್ಯಾವ ಇಂಜೆಕ್ಷನ್ ಇಲ್ಲ, ಇದೊಂದು ಸರಿ ಏನಾಗಲ್ಲ, ಕಣ್ಣು ಮುಚ್ಕೊಂಡು ಕೊಡ್ಸ್ಕೊಂಬಿಡು ಅಂತ ಹೇಳ್ತಾ ಇದ್ದೀನಿ ಡೈಲಿ. ತಿಳುವಳಿಕೆ ಬಂದಮೇಲೆ ಇನ್ನೂ ಕಷ್ಟ ಅವ್ರಿಗೆ ಇಂಜೆಕ್ಷನ್ ಹಾಕ್ಸೋದು. ಅಲ್ಲಿಂದ ಸ್ವಲ್ಪ ಹಣ್ಣೆಲ್ಲ ತೊಗೊಳೋದಿತ್ತು, ನಾವು ಮಿಸ್ಟೇಕ್ ಮಾಡಿ ಅಲ್ಲೇ ತೊಗೊಂಡ್ಬಿಟ್ವಿ. ಇನ್ನು ಸ್ವಲ್ಪ ಹೊರಗಡೆ ಬಂದರೆ ಪ್ರೈಸ್ ಕಡಿಮೆ ಸಿಗ್ತಾಯಿತ್ತು, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂದರೆ ಅರ್ಧಕ್ಕರ್ಧ ರೇಟು. ಇಲ್ಲಿ ನಮ್ಮ ಮನೆ ಹತ್ರ ಅದಕ್ಕೂ ಕಮಾಂಡ್ ಹಾಸ್ಪಿಟಲ್ ಹತ್ರನೂ ತೊಗೊಂಡ್ರೆ ಸೇಮ್ ಹಣ್ಣು ತುಂಬ ಡಿಫ್ರೆನ್ಸಲ್ಲಿ ಸಿಗುತ್ತೆ. ಇದು ಐಸ್ ಆ್ಯಪಲ್ ಅಂತ, ಬೇಸಿಗೆ ಅಲ್ವಾ, ಬಾಡಿ ಸ್ವಲ್ಪ ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ವಿ. ನಮ್ಮ ಮನೆಯವರು ಲಸ್ಸಿ ತೊಗೊಂಡ್ರು. ಹಾಸ್ಪಿಟಲಲ್ಲಿ ನನ್ನ ವ್ಯೂವರ್ ಒಬ್ಬರು ಸಿಕ್ಕಿದ್ರು, ಸಿಂಧು ಅಂತ. ಸೊ ತುಂಬ ಖುಷಿ ಆಯಿತು. ಲೈಕ್ ಹೆಂಗೆ ಮಾತಾಡ್ಸ್ತಾ ಇದ್ರು ಅಂತಂದರೆ ನಂದು ಲೈಫ್ದು ಅಪ್ಡೇಟು ವ್ಲಾಗಲ್ಲಿ ಇರುತ್ತಲ್ಲ, ಸೊ ನಂಗೆ ತುಂಬ ಪರಿಚಯದವ್ರ ಯಾರೇ ವ್ಯೂವರ್ ಸಿಕ್ಕಿದ್ರು ಅಷ್ಟೇ. ಆಲ್ಮೋಸ್ಟ್ ನನ್ನ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಅಥವಾ ನನ್ನ ಅಪ್ಡೇಟ್ಸ್ಗಳು ಗೊತ್ತಿರುತ್ತೆ, ನನ್ನ ಲೈಫ್ ಹೆಂಗೆ ಹೋಗ್ತಾ ಇದೆ ಅಂತ ಗೊತ್ತಿರುತ್ತೆ. ಸೊ ಬಂದ ತಕ್ಷಣ ಎಷ್ಟು ಫ್ರೆಂಡ್ಲಿ ಆಗಿ, ಏನೋ ನಂಗೆ ತುಂಬ ದಿನದ ಪರಿಚಯ ಅಷ್ಟು ಇದರಿಂದ ಮಾತಾಡಿಸ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಅವರು ಅದೇ ಹಾಸ್ಪಿಟಲ್ಗೆ ಬರ್ತಾರೆ, ಅಲ್ಲೇ ಡೆಲಿವರಿ ಆಗಿದ್ದಂತೆ. ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಆಮೇಲೆ ನಾನು ಲಾಸ್ಟ್ ಟೈಮ್ ಸ್ಯಾಟರ್ಡೆ ಬಂದುಬಿಟ್ಟು ವ್ಯಾಕ್ಸಿನೇಷನ್ ಇರಲ್ಲ ಅಂತ ಹೇಳಿದೆ ಅಲ್ವಾ, ಪಾಪ ಅವ್ರಿಗೂ ಹೆಲ್ಪ್ ಆಗಿದೆ ಅದು. ಅವರು ಇಲ್ಲಾಂದಿದ್ರೆ ಸ್ಯಾಟರ್ಡೆ ಬರ್ತಾ ಇದ್ರಂತೆ. ಅದನ್ನ ನೋಡಿಬಿಟ್ಟು ಫ್ರೈಡೇ ಬಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಹೋದ್ರು, ಇಬ್ಬರು ಮಕ್ಳಿಗೂ ಹಾಕ್ಸ್ಕೊಂಡು ಹೋದ್ರಂತೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ಕೆಲವೊಂದು ಸರಿ ಹೆಂಗಾಗ್ತಾಯಿತ್ತು ಅಂತಂದರೆ ನನ್ನನ್ನು ನೋಡ್ತಾ ಇದ್ರು ಯಾರು ಬಂದು ಮಾತಾಡ್ಸ್ತಾ ಇರಲಿಲ್ಲ, ಬಟ್ ಇವಾಗ ನಾನೇ ಅಂತ ನೋಡ್ಬಿಟ್ಟು ಬಂದು ಮಾತಾಡ್ಸ್ತಾರಲ್ಲ, ಅದೇ ಒಂಥರ ಖುಷಿ. ಅವ್ರು ಇವಾಗ ರೀಸೆಂಟಾಗಿ ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳಿದರು. ಅಣ್ಣ ಅವರು ಮತ್ತು ಇಬ್ಬರು ಮಕ್ಕಳು ಎಲ್ಲ ಬಂದಿದ್ರು. ತುಂಬ ಬಿಸಿಲಲ್ಲ, ಅದಕ್ಕೆ ಸ್ವಲ್ಪ ಲಸ್ಸಿ ತೊಗೊಂಡು ಬರ್ತೀನಿ ಅಂತ ಹೋಗಿದ್ರು. ಅವ್ರು ಕುಡಿತಾರೆ, ನಂದೇನಿದು ಲಸ್ಸಿ ಎಲ್ಲ ಪಾಕೆಟಲ್ಲಿ, ನಾನು ಅಷ್ಟೇ ಕುಡಿಯಲ್ಲ. ನಿಂಗೂ ಲಸ್ಸಿ ಆಯ್ತಾ? ನಾನು ಕುಡಿಯಲ್ಲ. ನನಗೆ ಏನು ಇಷ್ಟ ಆಗಲ್ಲ ಹೊರಗಡೆ ಅಂತಂದರೆ, ಎಲ್ಲ ಬೇಕಾದ್ರೂ ತಿನ್ಬಿಡ್ತೀನಿ. ಕಾಫಿ, ಟೀ, ಮಜ್ಜಿಗೆ, ಮೊಸರನ್ನು ತಿಂತೀನಿ, ಆದರೆ ಮಜ್ಜಿಗೆ ಕುಡಿಯಲ್ಲ. ಕಾಫಿ ಟೀ ಅಂತೂ ಆಗೋದೇ ಇಲ್ಲ ನನಗೆ, ಹೊರಗಡೆ ಕಾಫಿ ಟೀ ಕುಡಿಯೋಕೆ ಆಗೋದೇ ಇಲ್ಲ. ಸೊ ಇದೇನಾಗೋತ್ತಿಲ್ಲ, ಚಿಕ್ಕ ಹುಡುಗಿಂದ ಅದು ಹಾಲ್ದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಬಂದುಬಿಟ್ರು ಯಾವಾಗಾದರೂ ಎಲ್ಲಾದರೂ ಕಾಫಿ ಕುಡಿದಾಗ ಅದು ನಮಗೆ ಇನ್ನೊಂದ್ಸರಿ ಎಲ್ಲೂ ಕುಡಿಯೋದಕ್ಕೆ ಇಷ್ಟ ಆಗಲ್ಲ. ಮಜ್ಜಿಗೆದು ಅಷ್ಟೇ, ಹಾಗಾಗಿ ಬೇಡ 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 ಬೇಡ. ನೀನು ಬೇಕಾದ್ರೆ ಏನಾದರೂ ತಿಂತೀನಿ ನಾನು. ಪ್ರೀತು ಇಂಜೆಕ್ಷನ್ ಹಾಕ್ಸೋಕ್ಕೆ ಮುಂಚೆಗೆ ಏನು ರೂಮ್ ಒಳಗಡೆ ಓಡೋಗೊಂಥರ ಹೋಗ್ತಾ ಇದ್ದ ಪಾಪ. ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟು ಅಲ್ಲಿರೋರೆಲ್ಲ ಎಷ್ಟು ನಗ್ತಾ ಇದೆ, ಎಷ್ಟು ಮಾತಾಡ್ತಾ ಇದೆ, ಇವಾಗ ಅಳ್ತಾ ಇದೆಯಾ ಅಂತ ಕೇಳ್ತಾ ಇದ್ರು ಪಾಪ. ಗೊತ್ತಿರಲಿಲ್ಲ ಪ್ರೀತಮ್ಗೆ ಹಿಂಗಾಗುತ್ತೆ, ನನ್ನ ಕತೆ ಹಿಂಗೆ ಆಗಿ ನಿಲ್ಲುತ್ತೆ ಅಂತ. ಏನಾಯ್ತಪ್ಪ, ನೋವಾಯ್ತಾ? ಇದನ್ನ ತೋರಿಸ್ತೀಯ ಯಾವಾಗ್ಲೂ? ಮಲ್ಕೋ. ಆಯ್ತಾಯ್ತು. ಹಾಸ್ಪಿಟಲಿಂದ ಮನೆಗೆ ಬಂದ್ವಿ. ಪ್ರೀತಮ್ಗೆ ಅದು ಸ್ವೆಲ್ಲಿಂಗ್ ಬರಬಹುದು ಅಂತ ಹೇಳಿದ್ದಾರೆ, ಅದಕ್ಕೆ ಐಸ್ ಕ್ಯೂಬ್ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಅಕಸ್ಮಾತ್ ಏನಾದರೂ ಸ್ವೆಲ್ಲಿಂಗ್ ಬಂದರೆ ಐಸ್ ಕ್ಯೂಬನ್ನ ರಬ್ ಮಾಡಿ ಅಂತ ಹೇಳಿದ್ರು. ಅಂದರೆ ಐಸ್ ಕ್ಯೂಬಲ್ಲಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಹೋಗುತ್ತೆ ಅಂತ. ಹಾಗೆ ಬರಬೇಕಾದ್ರೆ ಇದು ಫ್ರೂಟ್ ಗೊತ್ತಿರ್ಬೋದು ನಿಮಗೆ, ಬಾಡಿ ತುಂಬ ಕೂಲ್ ಆಗುತ್ತೆ ಇದನ್ನು ತಿಂದರೆ. ಸೊ ಇದನ್ನು ತೊಗೊಂಡು ಬಂದರು. ಪ್ರೀತಮ್ಗೆ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು, ಅವ್ನಿಗೊಂದು ಸ್ವಲ್ಪ ಎತ್ತಿಟ್ಬಿಟ್ಟು. ಯಾರಪ್ಪ ಕೊಟ್ಟಿದ್ದು ನಿಂಗೆ? ಏನಾಯ್ತು?
ಹೆಂಗಾಯಿತು ಅಂತಂದರೆ ಪ್ರೀತಮ್ಗೆ ಅದು ಬರ್ತಾ ಪೇನ್ಗೆ ಹೊತ್ತು ಸಮಾಧಾನ ಮಾಡಿಕೊಂಡು ಕಾರಲ್ಲಿ ಮಲಗಿದ್ದು ಅಷ್ಟೇ. ಮನೆಗೆ ಬಂದಮೇಲೆ ಒಂದು 10 ನಿಮಿಷ ಮಲ್ಕೊಂಡ ಅಷ್ಟೇ. ಆಮೇಲೆ ಎಚ್ಚರಿಕೆ ಆಗಿದೆ, ಕಾಲು ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ, ಗೊತ್ತಾಗಿದೆ ಅಲ್ಲ. ಸೊ ಸಿಕ್ಕಾಬಿಟ್ಟೆ ನೋವಾಗಿದೆ ಅಂತ ಅನಿಸುತ್ತೆ, ಅವ್ನಿಗೆ ಹೇಳೋಕ್ಕೂ ಬರಲ್ಲ. ಆಮೇಲೆ ಈ ಥರ ಆಗ್ತಾಯಿದೆ ಅಂತ ಅವ್ನಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಅದಕ್ಕೆ ಅವ್ನು ವಿಚಿತ್ರವಾಗಿ ಆಡ್ತಾಯಿದ್ದ, ತಳ್ಳೋದು, ನಾನು ಬೇಡ ಅಂತ ಹೋಗೋದು, ಆಗ್ತಾಯಿಲ್ಲ ಅಂತ ಹಿಂಗೆ ಮಲ್ಕೊಳ್ಳೋದು, ಹಂಗೆ ಮಲ್ಕೊಳ್ಳೋದು, ಕೊಡಮೆ ಹಾಕೋದು, ಹಿಂಗೆಲ್ಲ ಮಾಡ್ತಾ ಇದ್ದ. ಆಮೇಲೆ ನಾನು ಸ್ವಲ್ಪ ಐಸ್ ಕ್ಯೂಬನ್ನು ರಬ್ ಮಾಡಿದೆ ಹಿಂದೆನೇ ಇಮಿಡಿಯೇಟಾಗಿ. ಸ್ವಲ್ಪ ಚೆನ್ನಾಗಿ ರಬ್ ಮಾಡಿದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದಾದಮೇಲೆ ಫೀವರ್ ಬಂದಿರಲಿಲ್ಲ, ಬಟ್ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ನಾನು ಬೆಸ್ಟು ಪ್ಯಾರಾಸಿಟಮಲ್ ಹಾಕ್ತೆ. ಅದಾದಮೇಲೆ ಅವ್ನಿಗೆ ಪೇಯ್ನ್ ಕಮ್ಮಿ ಆಯಿತು. ಹಾಕ್ಸಿದಾಗ ಅವ್ರನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಅಪ್ಪ ಅಮ್ಮಂಗೆ ಗೊತ್ತು ಹೆಂಗೆ ಕಷ್ಟ ಅಂತ. ಸುಮ್ಮನೆ ಹೆಂಗೆ ಅಂತಂದರೆ ನಾನೇ ಪರಿಚಯ ಇಲ್ವೇನೋ ಅನ್ನೋಷ್ಟು ನನ್ನನ್ನು ತಳ್ತಾ ಇದ್ದಾನೆ, ಜೋರಾಗಿ ಅಳ್ತಾ ಇದ್ದಾನೆ. ಏನಪ್ಪ ಮಾಡೋದು ಅನ್ನೋ ಥರ ಆಗ್ಬಿಡ್ತು. ಸದ್ಯಕ್ಕೆ ಒಂದು ಪ್ಯಾರಾಸಿಟಮೋಲು 7 ml ಹಾಕಕ್ಕೆ ಹೇಳಿದರು. ಅದು ಹಾಕಿರಲಿಲ್ಲ, ನಾನು ಬಂದ ತಕ್ಷಣ ಮಲಗಿದ್ನಲ್ಲ ಅಂತ ಸುಮ್ಮನೆ ಅದೇ. ಎದ್ದ ತಕ್ಷಣ ಅವನಿಗೆ ಕಾಲು ಪೇಯ್ನ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಪ್ಯಾರಾಸಿಟಮೋಲ್ 7 ml ಹಾಕಿದೆ. ಆಮೇಲೆ ಇವಾಗ ಆಟ ಆಡ್ತಾ ಇದ್ದಾನೆ. ಅವ್ನಿಗೇನು ಇವಾಗ ನೋವಿಲ್ಲ, ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ಸರಿಯಪ್ಪ ಸಾಕು, ಇಡೀ ರಾತ್ರಿಯಲ್ಲಿ ನನಗೆ ಎದ್ದು ಕುತ್ಕೊಂತನೋ ಜ್ವರ ಎಲ್ಲಿ ಬಂದ್ಬಿಡುತ್ತೋ ಅಂತ ಟೆನ್ಷನ್ ಆಗ್ತಾಯಿತ್ತು. ಹಾಗೂ ಐಸ್ ಕ್ಯೂಬ್ ರಬ್ ಮಾಡೋಕ್ಕೆ ಹೇಳಿದ್ರಲ್ಲ, ನಾನು ಐಸ್ ಕ್ಯೂಬ್ ಕೂಡ ರಬ್ ಮಾಡಿದೆ. ಕಾಲೇನು ಊತ ಬಂದಿಲ್ಲ, ಫೀವರ್ ಸಹ ಬಂದಿಲ್ಲ ಅವನಿಗೆ. ಸೊ ಓಕೆ ಫೈನ್, ಅದನ್ನೆಲ್ಲ ಹೆಂಗೋ ಸಾಕು ಅಂತ ಅನ್ನಿಸ್ತು. ಇವಾಗ ಅವ್ನು ಆಟ ಆಡೋದಕ್ಕೆ ಬಿಟ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ನೋಡಿ ಒಬ್ಬನೇ ಆಡ್ತಾ ಇದ್ದಾನೆ. ಸೊ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಟಿ ವಿ ಹಾಕ್ಕೊಟ್ಟೆ. ಇಲ್ಲ ಅಂತಂದರೆ ಅವನಿಗೆ ಆಗಲ್ಲ, ಅದನ್ನೇ ಇದು ಮಾಡ್ತಾ ಇರ್ತಾನೆ. ಕಾಲು ಹಿಂಗೆ ಮುಟ್ಟೋದಕ್ಕೂ ಬಿಡ್ತಾ ಇರಲಿಲ್ಲ. ನೀನು ದೂರ ಹೋಗು ಅಂತ ನನ್ನೇ ತಳ್ತಾ ಇದ್ದ. ಸೊ ಹೆಂಗೋ ಸಮಾಧಾನ ಆಗಿ ಈಗ ಕೂತ್ಕೊಂಡಿದ್ದಾನೆ. ಕೆಲವೊಂದು ಸರಿ ತುಂಬ ಜನ ವ್ಲಾಗ್ಸ್ಗಳಂತ ಅಂದಾಗ ಯಾಕೆ ಇಷ್ಟಪಡ್ತಾರೆ ಅಂತ ನನಗೆ ಇವತ್ತು ನಿಜವಾಗ್ಲೂ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಹೇಳ್ಬೋದು. ಅಂದರೆ ನಮ್ಮ ಜೀವನನೇ ಒಬ್ಬರಿಗೆ ಪಾಠ ಆಗಿಬಿಡುತ್ತೆ. ಇವಾಗ ನಾನು ಆಗಲೇ ನನಗೊಬ್ಬರು ಸಿಕ್ಕಿದ್ರು ವ್ಯೂವರ್ ಅಂತ ಹೇಳಿದ್ನಲ್ಲ, ಅವರು ಅಷ್ಟೇ ನನ್ನನ್ನು ಎಷ್ಟು ರಿಲೇಟ್ ಮಾಡ್ತಾರೆ ಅಂತ ಅಂದಾಗ ಅವ್ರು ಹೇಳಿದ ಪ್ರತಿಯೊಂದನ್ನು ಅವ್ರಿಗೂ ನನಗೂ ಒಂಥರ ಏನೋ ರಿಲೇಟ್ ಇದೆ ಅನ್ನೋ ಥರನೇ ಅನ್ನಿಸ್ತು. ಅವ್ರಿಗೂ ಒಂದು ಹೆಣ್ಪಾಪು ಇತ್ತು, ಒಂದು ಗಂಡು ಪಾಪು ಇತ್ತು. ಅವರು ಆರ್ಮಿ ಲೈಫ್. ಸೊ ಹಂಗಂದಾಗ ನನಗೆ ಅವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ, ತುಂಬ ವಿಚಾರಗಳು ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೂ ಕೂಡ ನಾನು ಇಷ್ಟ ಆಗ್ತೀನಿ, ನನ್ನ ವ್ಲಾಗ್ಸ್ಗಳು ಇಷ್ಟ ಆಗುತ್ತೆ. ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ನ ನೀವು ಹೇಳ್ತೀರಲ್ಲ, ಅದು ನಮಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಾವು ಅಷ್ಟೇ ಒಬ್ಬರ ಜೀವನದಲ್ಲಿ ಒಂದೇನೋ ಆಯಿತು ಅಂತ ಅಂದಾಗ ಅದನ್ನು ಪಾಠ ಆಗಿ ತೊಗೊಳ್ತೀವಿ. ಓನಮ್ಮ ಏನಾಯಿತು? ಕಾಲು ಹೋಗ್ತಾ ಇದೆಯಾ? ಹಾಂ ಹಬ್ಬು ಆಗಿದೆ ಅಂತ. ಹಬ್ಬು ಆಯ್ತಮ್ಮ, ಹಬ್ಬು ಆಗಿದೆ. ಉಫ್ ಮಾಡು, ಹಬ್ಬು ಆಯಿತು, ಉಫ್ ಮಾಡು. ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ ಪ್ರೀತಮ್ ವ್ಯಾಕ್ಸಿನೇಷನಲ್ಲೇ ನಿಂತೋಯ್ತು. ಅವನಿಗೆ ಕಾಲು ತುಂಬ ನೋವಾಗಿಬಿಟ್ಟಿತ್ತಲ್ಲ, ಸೊ ಹಾಗಾಗಿ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಆರಾಮಾಗಿ ಮಲಗಿದ್ದಾರೆ. ನೀನು ಎಷ್ಟು ಹತ್ತಿದ್ದಾನೆ ಅಂತಂದರೆ ಪ್ಯಾರಾಸಿಟಮಲ್ ಹಾಕಿದ್ಮೇಲೆ ಕಡಿಮೆ ಆಯಿತು. ಅದು ಪೇಯ್ನ್ ಕಿಲ್ಲರ್ ಥರ ವರ್ಕ್ ಆಗುತ್ತಲ್ವಾ. ಸೊ ಹಾಗಾಗಿ ಪ್ಯಾರಾಸಿಟಮಲ್ ಹಾಕ್ತೆ ಒಂದು 7 ml. ಅದಾದಮೇಲೆ ಅವನಿಗೆ ಚೆನ್ನಾಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಪೇಯ್ನ್ ಎಲ್ಲ ಕಮ್ಮಿ ಆಯಿತು. ನೈಟ್ ನಿದ್ದೆನೂ ಕೂಡ ಮಾಡ್ದೆ. ಅಲ್ಲಿಗೆ ಮುಗೀತು. ಪ್ರೀತಮ್ಗೆ ನಿಮಗೆ ಸ್ಟಾರ್ಟಿಂಗಿಂದ ನೋಡಿರ್ತೀರಾ ಅಂತ ಅನ್ಕೊತೀನಿ. ಅವ್ನಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ದಾಗ ಯಾವತ್ತೂ ಫೀವರ್ ಬಂದಿಲ್ಲ. ಎಲ್ಲೋ ಒಂದ್ಸರಿ ಏನೋ ಬಂದಿತ್ತು ಅಷ್ಟೇ. ಅವ್ನಿಗೆ ಫೀವರ್ ಬರೋದಿಲ್ಲ, ಕಾಲು ನೋವಾಗತ್ತೆ ಅಷ್ಟೇ, ಫೀವರ್ ಏನು ಬರೋದಿಲ್ಲ. ಇವಾಗ ಮಲಗಿದ್ದಾನೆ. ಸರಿ, ನಾನು ಸ್ವಲ್ಪ ಎಣ್ಣೆ ತೊಗೊಂಡು ಬಂದಿದ್ರು ಊರಿಂದ, ಎಣ್ಣೆ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ. ಇದು ಓಪನ್ ಮಾಡಿಕೊಡ್ತೀನಿ ಪ್ರಗತಿಗೆ, ಪ್ರೀತಮ್ಗೆ ಇಬ್ರಿಗೂ, ನನಗೂ ಆಗುತ್ತೆ. 3 ಜನಕ್ಕೂ ಒಂದೊಂದು ಇಟ್ಬಿಟ್ಟು ಹೋಗಿದ್ದಾರೆ. ಊರಿಂದ ತರಿಸಿರೋದು, ನೆನ್ನೆ ಊರಿಗೆ ಹೋಗಿದ್ರಾ. ಸೊ ಅಲ್ಲಿ ಎಳ್ನೀರು ತಗೊಂಡು ಬಂದು ಕೊಟ್ಟಿದ್ದಾರೆ. ಏನಂತಂದರೆ ಇಷ್ಟು ಎಳ್ನೀರು ನಮ್ಗೆ ಸೇಲ್ ಆಗಲ್ಲ. ನಾವು ಇಲ್ಲಿ ಹೊರಗಡೆ ಎಳ್ನೀರು ಸೇಲ್ ಮಾಡ್ತಾರಲ್ಲ, ಅವ್ರ ಹತ್ರ ಮಾತಾಡಿಕೊಂಡು ಅವ್ರಿಗೊಂದು ಸ್ವಲ್ಪ ಕೊಡ್ತೀವಿ. ಇನ್ನು ಸ್ವಲ್ಪ ಬೇಸಿಗೆ ಅಲ್ವಾ, ನಮ್ಮ ಶಾಪ್ ಹತ್ರ ಯಾರಾದರೂ ತೊಗೊಳ್ಳೋರಿದ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದಿಷ್ಟು ಇಟ್ಟಿರ್ತೀವಿ. ಹಾಗೆ ಊರಿಂದ ಬಾಳೆಕಾಯಿ ಎಲ್ಲ ಕೊಟ್ಟಿದ್ರಂತೆ. ಸ್ವಲ್ಪ ಪ್ರೈಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಬೆಳೆ ಏನೋ ರೇಟ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಬಾಳೆಕಾಯಿದು ಅಂತ ಹೇಳ್ಬಿಟ್ಟು ಅದು ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಈ ಥರ ಒಂದ್ಸರಿ ರೇಟ್ ಇರುತ್ತೆ, ಒಂದ್ಸರಿ ರೇಟ್ ಇರೋದಿಲ್ಲ, ಹಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ದಿನ ಅಷ್ಟೇ ನಾವು ಅವ್ರದ್ದೆಲ್ಲ ಇಸ್ಕೊಂಬರೋಕ್ಕಾಗತ್ತೆ. ಆಮೇಲೆ ನಮ್ಮದೇ ಇರೋದಿಲ್ಲ. ಬೇಕಂತಂದರೆ ಕಾಂಟ್ಯಾಕ್ಟಿಂದ ಅವರಿಗೆ ಕೊಟ್ಟರು ಕೊಡ್ಬೋದು ಅಲ್ವಾ, ನಾವು ಅಟ್ಲೀಸ್ಟ್ ಹಂಗಾದರೂ ಮಾಡ್ಕೊಬೋದು. ಸರಿ, ಇವಾಗ ಹಾಲು ಬಿಸಿ ಮಾಡಿದ್ದೀನಿ. ಎಳ್ನೀರು ಕಟ್ ಮಾಡಿಕೊಡ್ತೀನಿ ಪ್ರಗತಿಗೆ. ಇವಾಗಿಂದ ಸ್ಕೂಲ್ ರಜಾ ಅಲ್ಲ. ನೆನ್ನೆನೇ ಹೇಳಿದೆ ನಾನು. ನೆನ್ನೆ ನೋಡಿ, ಇದು ಏನದು
ಹಲಸಿನಕಾಯಿ ಅಂಟು ಆಗಿರೋದು ಎಳೆದಿದೆ, ಹಿಂಗಂದರೆ ಕಟ್ಟಾಗ್ತಾ ಇದೆ. ಕರೆಕ್ಟಾಗಿ 1 ಲೋಟ ಬಂದಿದೆ, 1 ಲೋಟ ಫುಲ್ ಬಂದಿದೆ. ಇದರೊಳಗೆ ಗಂಜಿ ಇರುತ್ತಲ್ಲ ಚೆನ್ನಾಗಿರುತ್ತೆ, ಬಟ್ ನಮ್ಮ ಮನೇಲಿ ಮಚ್ಚಿಲ್ಲ, ಕ್ಲೀನ್ ಮಾಡಿಕೊಂಡು ಅಷ್ಟಿಲ್ಲ. ಗಂಜಿ ಏನಿಲ್ಲ, ಇದ್ರಲ್ಲಿ ಇರ್ಲಿಲ್ವಲ್ಲ ಅದಕ್ಕೆ ಅಂದ್ಕೊಂಡೆ ಅದ್ರೊಳಗಡೆ. ಇದರಲ್ಲಿಲ್ಲ ಅಂದರೆ ಇರಲ್ಲ, ಎಳೆ ಗಂಜಿ ಇದು. ಸೊ ಬೆಳಗ್ಗೆ ಒಂದು ಎಳ್ನೀರು ಕುಡಿದ್ಬಿಟ್ರೆ ಹೆಂಗಿರುತ್ತಲ್ವಾ. ಎದ್ದ ಪ್ರೀತಮ್ ಸೌಂಡ್ ಮಾಡ್ತಾ ಇದ್ದಾನೆ. ಇನ್ನು ಅವ್ನು ಎದ್ದರೆ ಮುಗೀತು, ನಮ್ಗೇನೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಸ್ವಲ್ಪ ಹೊತ್ತು. ಬೆಳಿಗ್ಗೆ ಎದ್ದಿದ್ಯಾ? ಎದುರಿಸ್ತಾ ಇದೀಯಾ? ಇವತ್ತೇನು ನಗ್ನಗ್ತಾ ಇದ್ಬಿಟ್ಟಿದ್ಯಲ್ಲ. ಏನಪ್ಪ ಕಾಲು ನೋವೆಲ್ಲ ಹೋಯ್ತಾ? ಎದುರಿಸ್ತಾ ಇದೀವಿ ಬೆಳಗ್ಗೆನು ಕಾಲು ನೋವೆಲ್ಲ ಹೋಯ್ತಾ? ಬೆಳಕಾಯ್ತು, ಪ್ರೀತಮ್ಗೆ ಬೆಳಕಾಯ್ತು ಈಗ. ಕಾಲವೆಲ್ಲ ಕಮ್ಮಿ ಆಯ್ತಾ? ಜ್ವರ ಏನು ಬಂದಿಲ್ಲ? ಪ್ರೀತ ಕಾಲು ನೋವೆಲ್ಲ ಹೋಯ್ತಾ? ಇದು ಇವತ್ತಿಂದ ಪ್ರಗತಿಗೆ ನಾನು ಹೇಳಿದ್ನಲ್ಲ, ಸ್ಕೂಲ್ ರಜಾ ಸ್ಟಾರ್ಟ್ ಆಗಿದೆ. ಯಾರ್ಯಾರ ಮಕ್ಕಳಿಗೆ ಸ್ಕೂಲಲ್ಲಿ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಅಂತ ಕಮೆಂಟಲ್ಲಿ ಹೇಳ್ರಪ್ಪ. ಪ್ರತಿ ವರ್ಷವೂ ಹೀಗೆ ಆಗ್ತಾಯಿದೆ. ಪ್ರಗತಿಗೆ ಎಕ್ಸಾಮ್ಸ್ ಎಲ್ಲ ಆಗಿ ಅದು ವ್ಯಾಲ್ಯೂಯೇಷನ್ಗೆ ಹಾಕಿರ್ತಾರೆ ಇವಾಗ. ಇನ್ನು 23rd ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರುತ್ತೆ, ಅದರೊಳಗೆ ರಿಸಲ್ಟ್ ಎಲ್ಲ ಬಂದುಬಿಡುತ್ತೆ. ನಾನು ರೂಮ್ ಕ್ಲೀನ್ ಮಾಡ್ತೀನಿ, ನಾನು ರೂಮ್ ಡೆಕೋರೇಟ್ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಪ್ರಗತಿ ಅವ್ರ ತಮ್ಮ ಇಬ್ಬರು ಸೇರಿಕೊಂಡು ರೂಮಲ್ಲಿ ತುಂಬ ಗಲಾಟೆ ಮಾಡ್ತಾಯಿದ್ರು. ನನಗೆ ಭಯ ಆಯಿತು, ಏನಪ್ಪ ಮಾಡ್ತವ್ರು ಇವರು ಅಂತ. ಅಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಅಲ್ಲೆಸ್ತು ಇಲ್ಲೆಸ್ತು, ಡಸ್ಟ್ ಹೊಡಿಯೋ ಮಿಷಿನ್ ಎಲ್ಲ ತೊಗೊಂಡು ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಏನೇನೋ ಮಾಡ್ತಾಯಿದ್ರು. ಸರಿ ಇಬ್ಬರು ಸೈಲೆಂಟಾಗಿದ್ದರೆ ಸಾಕಪ್ಪ ಅಂತ. ರಜೆಗಳಲ್ಲಿ ಮಕ್ಕಳನ್ನ ಸುಧಾರಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಎಷ್ಟೇ ದೊಡ್ಡ ಮಕ್ಕಳಾದ್ರೂ ಅವ್ರದ್ದು ಒಂದು ಚಿಕ್ಕ ಮಗು ಇತ್ತು ಅಂತಂದರೆ ಅವರು ದೊಡ್ಡ ಮಕ್ಕಳು ಲೆವೆಲಿಗೆ ಆಡೋದಿಲ್ಲ, ಆ ಚಿಕ್ಕ ಮಕ್ಕಳು ಲೆವೆಲ್ಗೆ ಆಟ ಆಡೋದಕ್ಕೆ ಹೋಗ್ತಾರೆ. ಇಬ್ಬರು ತುಂಟಾಟ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ ಜೊತೆಯಲ್ಲಿದ್ದರೆ. ಇನ್ನಂತೂ ನನಗೆ ಸಾಕಾಗ್ಬಿಡುತ್ತೆ ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗೋಷ್ಟೊಳಗೆ. ನಮ್ಮ ಪ್ರೀತಮ್ ಸುಮ್ಮನೆ ಹೋಗೋದು, ಆ ದಿವಾನದ ಪಕ್ಕದಲ್ಲೇ ಚೇರ್ ಇಟ್ಟಿರ್ತೀನಿ, ಆ ಚೇರ್ ಮೇಲೆ ಅದು ಕೂತ್ಕೊಂಡು ಬಿಡೋದು, ಆಮೇಲೆ ನನಗೆ ಇಳಿಯೋಕ್ಕಾಗಲ್ಲ ಅಂತ ಅಳೋದು, ಹೀಗೆ ಮಾಡ್ತಾನೆ. ಸರಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದೆ, ಬಿಸಿಬೇಳೆ ಬಾತ್ ಮಾಡಿದೆ ಇವತ್ತು. ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಾಗಿತ್ತು. ಪ್ರೀತಮ್ಗೆ ತಿನ್ನಿಸ್ಬಿಟ್ಟು ನಾನು ಫ್ರೆಶಪ್ ಆಗಿ ಪ್ರೀತಮ್ನ ಸ್ನಾನ ಮಾಡಿಸಿ, ಪ್ರಗತಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಅವ್ರಿಗೂ ಫ್ರೆಶಪ್ ಆಗೋಕ್ಕೆ ಹೇಳಿಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಹೆಂಗೋ ಇವತ್ತು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ, ಸ್ಕೂಲ್ಗೆ ಹೋಗೋದಿರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಬೇಗ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಪೂಜೆ ಮಾಡಿಕೊಂಡೆ. ಏನೋ ತುಂಬ ದಿನ ಆದಮೇಲೆ ಬೆಳಗ್ಗೆ ಪೂಜೆ ಮಾಡ್ತಾ ಇರೋದಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಇನ್ನು ಈ ಬೇಸಿಗೆಯಲ್ಲಿ ನನ್ನ ಮಕ್ಕಳ ಜೊತೆಗೆ ಎಣ್ಗೋಷ್ಟರೊಳಗೆ ಸಾಕಾಗಿಬಿಡುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಫ್ಲ್ಯಾಟಲ್ಲಿ ಇದ್ದೀವಿ, ಆದ್ರೂ ಕೂಡ ಅಷ್ಟು ಸೆಕೆ ಆಗ್ತಾಯಿದೆ. 24 ಗಂಟೆ ಫ್ಯಾನ್ ತಿರುಗ್ತಾನೆ ಇರಬೇಕು. ಇನ್ನು ಹೊರಗಡೆ ಎಷ್ಟು ಬಿಸಿಲಿದೆ ಅಂತ ಲೆಕ್ಕ ಮಾಡೋಕ್ಕೂ ಆಗಲ್ಲ, ಅಷ್ಟು ಬಿಸಿಲಾಗ್ತಾಯಿದೆ. ಸರಿ ಅಂತ ಹೇಳ್ಬಿಟ್ಟು ಈಗ ಡ್ಯಾನ್ಸ್ ಕ್ಲಾಸಿಗೆ ಪ್ರಗತಿನ ಕಳ್ಸೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದೆ. 2 hours ಇರುತ್ತೆ ಇವತ್ತು ಡ್ಯಾನ್ಸ್ ಕ್ಲಾಸು. ಇವತ್ತು ಪೂಜೆ ಎಷ್ಟು ಬೇಗ ಮುಗಿಸಿದ್ದೀನಿ, ಫಸ್ಟ್ ಟೈಮ್ ಅಂತ ಅನ್ಕೋಬೋದು. ಯಾಕೆ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತು ಏನು ಮಾಡಿದ್ರು ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಸಂಜೆನೇ ಆಗೋಗ್ತಾ ಇತ್ತು. ಸರಿ ಇವತ್ತು ಏನಾದರೂ ಸರಿ ಬೇಗ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡೆ. ತುಂಬ ಖುಷಿ ಆಗ್ತದೆ ಮನೆಯಲ್ಲಿ ಬೆಳಗ್ಗೆ ಪೂಜೆ ಆಗಿಬಿಟ್ರೆ ಸಂಜೆ ತನಕ ಒಂಥರ ಪ್ರಶಾಂತವಾಗಿರುತ್ತೆ. ನನಗೆ ಬೆಳಗ್ಗೆ ಮಾಡಿದ್ರೆ ಸಂಜೆನೂ ಮಾಡಿರ್ತೀನಿ. ಹಾಗೆ ಒಬ್ಬರು ಒಂದು 2-3 ಅಕೌಂಟಿಂದ ನನಗೆ ಗೊತ್ತಿಲ್ಲ, ಅವರು ಇಂಟೆನ್ಷನ್ ಆಗೇ ಕಮೆಂಟ್ ಮಾಡ್ತಾ ಇದ್ದಾರೋ ಅಥವಾ ಗೊತ್ತಿಲ್ಲದಲ್ಲೇ ಮಾಡ್ತಾ ಇದ್ದಾರೋ ಏನೋ ಅಂತ. ಗೊತ್ತಿದ್ದೇ ಮಾಡ್ತಾ ಇರೋದು.
ನಾನು ಏನಾದರೂ ನೆಗೆಟಿವ್ ಆಗಿ ಮಾತಾಡಿದಾಗ ಕೆಲವರು ವ್ಯೂವರ್ಸ್ ಹೇಳ್ತಾರೆ, ನಾನು ನಿಮ್ಮ ಎಲ್ಲ ಕಮೆಂಟ್ಸನ್ನು ಚೆಕ್ ಮಾಡ್ತೀನಿ, ಎಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಬಂದಿರುತ್ತೆ, ಯಾವುದು ನೆಗೆಟಿವ್ ಆಗಿ ಕಮೆಂಟ್ ಬಂದಿರಲ್ಲ, ನೀವು ಯಾಕೆ ಆ ಥರ ಹೇಳ್ತೀರಾ ಅಂತ. ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಕಮೆಂಟ್ಸ್ನ ಮಾಡ್ತಾರೆ, ಕಮೆಂಟ್ ಮಾಡಿ ನಾನು ಏನಾದರೂ ರಿಪ್ಲೈ ಕೊಟ್ಟರೆ ನನ್ನ ವ್ಯೂವರ್ಸ್ ಅವ್ರಿಗೆ ಏನಾದರೂ ಹೇಳಕ್ಕೆ ಕೊಡ್ತಾರಲ್ಲ ಅಷ್ಟು ಬೇಗ ಅವರು ಡಿಲೀಟ್ ಮಾಡ್ಕೊಂಡು ಬಿಡ್ತಾರೆ. ಇಲ್ಲ ಅಂತಂದರೆ ನಾನು ರಿಪ್ಲೈ ಕೊಡ್ತಿದ್ದಂಗೆ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾನು ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರ್ತೀನಿ. ಸೊ ನೀವು ಯಾಕೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೋಬೇಕು ಅಂತಂದರೆ ಈ ಥರ ಕಮೆಂಟ್ಸ್ ಮಾಡಿದಾಗ ಯಾಕೆ ಬೇಜಾರಾಗಲ್ಲ ಹೇಳಿ. ಆಮೇಲೆ ಅವ್ರು ಹೇಳ್ತಾ ಇರೋದೇನಂತಂದರೆ ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ದೀವಿ ಅಂತ. ನಾವಿನ್ನೂ ಬೀದಿಗೆ ಹೋಗಿಲ್ಲ ಅಲ್ಲ. ನೋಡಿ ಮನುಷ್ಯ ಹೆಂಗೆ ಯೋಚನೆ ಮಾಡ್ತಾನೆ ಅಂತ ಅಂದರೆ, ಸೊ ನಾವೇನೇನೋ ಕಳ್ಕೊಂಡು ಬೀದಿಗೆ ಬಂದಿಲ್ಲ. ನಾವು ಇದೇನೋ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿರೋದು, ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಾಡ್ಕೊಂಡಿರೋದು, ಅದ್ರ ಮೇಲೆ ಏನೂ ಮಾಡ್ಕೊಂಡಿಲ್ಲ. ಅದು ಮಾಡಿದರೆ ಅಂತ ಅಂದರೆ ಪ್ರತಿಯೊಬ್ಬ ಮನುಷ್ಯ ಪ್ರಯತ್ನ ಪಡೋ ತಪ್ಪು ಅಂತ ಅಂದರೆ ಹೆಂಗಲ್ವಾ. ಅದು ಸಕ್ಸಸ್ ಆಗಿದ್ರೆ ಓಕೆ, ಸಕ್ಸಸ್ ಆಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಂತ ನಾವು ಕೈ ಕಟ್ಕೊಂಡೇ ಕುತ್ಕೊಳ್ಳೋಕ್ಕಾಗತ್ತಾ? ಸೊ ಅವರು ಕುತ್ಕೊಬೋದಾಗಿತ್ತು ಪಾಪ. ನಾನು ಅದನ್ನೇ ಹೇಳ್ತೀನಿ, ಇನ್ಯಾರಾದರೂ ಆಗಿದ್ದರೆ ಇಷ್ಟು ವರ್ಷ ಕೆಲಸ ಮಾಡಿ ಬಂದು ಇವಾಗ ಆರಾಮಾಗಿ ಕುತ್ಕೊಂಡ್ಬಿಡ್ತಾಯಿದ್ರು, ಮತ್ತೆ ಒಂದು ಇಷ್ಟು ಕಷ್ಟಪಡ್ತಾ ಇದ್ದೀರಲ್ಲ ಅಂತ ನಾನೇ ಎಷ್ಟೊಂದು ಸರಿ ಹೇಳಿದ್ದೀನಿ. ಸುಮ್ಮನೆ ಕುತ್ಕೊಂಡು ತಿನ್ನೋರು ನಾವು ನೋಡಿದ್ದೀವಿ, ಆದರೆ ಹಂಗೇನು ಮಾಡಿಲ್ಲ ಅಲ್ವಾ. ಏನೋ ಪ್ರಯತ್ನ ಪಟ್ಟಿದ್ದಾರೆ, ಅದು ಫೇಲ್ಯೂರ್ ಆಗಿದೆ ಅಷ್ಟೇ. ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ರು, ಶೋಕಿ ಮಾಡೋದು ಬಿಟ್ಟಿಲ್ಲ ಅಂತ. ಎಲ್ಲ ಕಳ್ಕೊಂಬಿಟ್ಟಿದೆ ಅಂತ ಬಟ್ಟೆ ಹಾಕೋದು, ಊಟ ಮಾಡೋದು ಎಲ್ಲ ಬಿಟ್ಬಿಡೋದು, ಸತ್ತೋಗ್ಬಿಡ್ಬೇಕಾ ಹೇಳಿ ನೀವೇ ನೋಡೋಣ. ಹಂಗೇನಾಗಿಲ್ಲ, ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿರೋದು, ದುರಾಸೆ ಏನು ಪಟ್ಟಿಲ್ಲ. ನನ್ನ ಲೈಫಲ್ಲಿ ನಾನು ಖರ್ಚು ಮಾಡ್ಬೇಕಂತಂದ್ರೂ ನನಗೇನು ಆದಾಯ ಇದೆ, ನಾನು ಏನು ಉಳಿಸಿದ್ದೀನಿ, ನಾನು ಇಷ್ಟು ಖರ್ಚು ಮಾಡೋಕ್ಕೆ ಯೋಗ್ಯತೆ ಇದೆಯಾ ನನಗೆ ಅಂತ ಯೋಚನೆ ಮಾಡಿ ಅಷ್ಟು ಖರ್ಚು ಮಾಡ್ತೀನಿ. ಅವತ್ತಿನ ದಿನ ಅಷ್ಟು ಯೋಗ್ಯತೆ ಇಲ್ಲ ಅಂತಂದರೆ ನನಗೆ 10 ರೂಪಾಯಿಗೆ ಯೋಗ್ಯತೆ ಇದ್ದರೆ 10 ರೂಪಾಯಿಗೆ ಖರ್ಚು ಮಾಡಿರ್ತೀನಿ. ಸೊ ಅಷ್ಟೇ ನಾವು ಹಾಗೆ ಇರೋದು. ಸೊ ನಿಮಗೆ ಇದ್ರ ಮೇಲೆ ನಾವು ಏನೂ ಹೇಳೋಕ್ಕಾಗಲ್ಲ, ಹೇಳಿದ್ರೆ ಅದು ನಮ್ಮದೇ ತಪ್ಪಾಗಿಬಿಡತ್ತೆ. ನಿಮಗೆ ಹೇಳ್ತಾರಲ್ಲ ಭಗವಂತ ಬಾಯಿಗೆ ಎಲ್ವಿಲ್ಲ ಅಂತ ಮಾತಾಡ್ತಾರೆ ಅಂತ. ಸೊ ಮಾತಾಡ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಅದಕ್ಕೆ ಇನ್ಮೇಲೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಅದು ತುಂಬಾ ಬೇಜಾರಾಯಿತು, ಅದಕ್ಕೆ ನಾನು ಹೇಳಿದ್ದು. ಮತ್ತು ಅದಕ್ಕೆ ವಿವರ ಹೇಳ್ತಾರೆ, ನಿಮ್ಗೆ ಆ ಥರ ನೆಗೆಟಿವ್ ಆಗಿ ಕಮೆಂಟ್ಸ್ ಬರಲ್ಲ ಅಂತ. ನಿಮಗೆ ಗೊತ್ತಾಗೋದಿಲ್ಲ, ಅವರು ಕಮೆಂಟ್ ಮಾಡ್ತಾರೆ, ಇಮಿಡಿಯೇಟ್ ಡಿಲೀಟ್ ಮಾಡ್ತಾರೆ. ಅದು ಯಾಕೆ ಹಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮಾಡ್ಕೊಳ್ಳಿ ಬಿಡಿ, ಇನ್ಮೇಲೆ ಅದ್ರ ಬಗ್ಗೆನೂ ಜಾಸ್ತಿ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಬೇಕಷ್ಟೇ. ಈಗ ಅನು ಅಕ್ಕ ಅಂತ ಹೇಳ್ಬಿಟ್ಟು ಒಂದು ಹೆಸರು ನೀವು ಕೇಳಿರ್ಬೋದು. ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಅಷ್ಟು ಜೋರಾಗಿ ಅಳೋವಂಥದ್ದು, ಹಾಗೆ ಅಷ್ಟು ಚುಚ್ಚಿ ಮಾತಾಡ್ತಾರೆ, ನಿಮಗೆ ಗೊತ್ತಾಗೋದಿಲ್ಲ. ಬಟ್ ಪ್ರತಿಯೊಂದು ಕಮೆಂಟ್ಸನ್ನು ನಾವು ನೋಡ್ತೀವಲ್ಲ, ಅವಾಗ ನಮ್ಗೆ ಅನಿಸುತ್ತೆ ನಾವು ಎಷ್ಟೇ ಗಟ್ಟಿ ಮನಸ್ಸು ಮಾಡ್ಕೊಂಡ್ರು, ಎಷ್ಟೇ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಹೋದ್ರೂ ಆ ಮಾತಿದೆಯಲ್ಲ, ಅದು ನಿಜವಾಗ್ಲೂ ತುಂಬ ಹರ್ಟ್ ಮಾಡಿಬಿಡುತ್ತೆ. ಹಾಗಾಗಿಯೇ ಎಲ್ಲರೂ ನೆಗೆಟಿವ್ ಕಮೆಂಟ್ಸ್ಗೆ ಅಷ್ಟು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗ್ಬಿಡ್ತಾರೆ ಒಂದೊಂದು ಸರಿ. ಇಲ್ಲ ಅಂತಂದರೆ ಅದೇನಷ್ಟು ಮ್ಯಾಟ್ರ್ ಆಗೋದಿಲ್ಲ. ಬಟ್ ನಾನು ಇನ್ಮೇಲೆ ಅದನ್ನು ಅಷ್ಟು ಇದಾಗಿ ತೊಗೊಳಕ್ಕೆ ಹೋಗಲ್ಲ. ನಾನು ಜಸ್ಟ್ ಆನ್ಸರ್ ಮಾಡ್ತೀನಿ ಅಷ್ಟೇ. ನನ್ನ ಆನ್ಸರ್ನ ತೊಗೊಳಕ್ಕೆ ಅವ್ರು ರೆಡಿ ಇರಲ್ಲ. ನಾನು ಕೊಟ್ಟಿರೋ ಆನ್ಸರ್ಗೆ ಅವರು ಕಮೆಂಟ್ಸ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಏನೂ ಆ ಥರ ಹಾಸಿಗೆ ಇದ್ದಷ್ಟೇ ನಾವು ಕಾಲು ಚಾಚಿರೋದು, ಅದಕ್ಕಿಂತ ಜಾಸ್ತಿ ಏನೋ ಚಾಚಿ ನಮಗೇನೋ ಕಳ್ಕೊಂಡು ಆ ಲೆವೆಲ್ಗೇನು ಹೋಗಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಇದ್ದೀವಿ. ಕೈಯಲ್ಲಿ ಇನ್ನೂ ಕೈ ಕಾಲು ಚೆನ್ನಾಗಿದೆ, ಗಟ್ಟಿಯಾಗಿದೆ, ದುಡಿತೀವಿ ಅಷ್ಟೇ. ಇನ್ನೇನಾಗುತ್ತೆ? ಅದಕ್ಕೆ ನೀವು ಬಂದಾಗಲೇ ಬೀದಿಗೆ ಬಂದುಬಿಟ್ಟಿದ್ದೀರಾ, ಹಂಗಾಗ್ಬಿಟ್ರಿ ಹಿಂಗಾಗ್ಬಿಟ್ರಿ ಅಂತ. ಹಂಗೇನಾಗಿಲ್ಲ. ಅದೊಂದು ಹೇಳಬೇಕಾಗಿತ್ತು ನನಗೆ. ಬೇಜಾರೇನಿಲ್ಲ, ಅವ್ರವ್ರ ಮನಸ್ಥಿತಿನ ಅವ್ರು ಬಂದಿಲ್ಲಿ ತೋರಿಸ್ಕೊತಾರೆ ಅಷ್ಟೇ. ಸೊ ಅಷ್ಟೇ. ಅದನ್ನು ಲೆಕ್ಕ ತೊಗೊಳಕೋದ್ರೆ ಪಾಸಿಟಿವ್ ಆಗಿ 1000 ಜನ ಕಮೆಂಟ್ಸ್ ಮಾಡಿರ್ತಾರೆ. ಸೊ ಅದನ್ನು ತಾವು ಜಾಸ್ತಿ ತೊಗೋಬೇಕಷ್ಟೇ. ಇಂಥವ್ರನ್ನ ಇಗ್ನೋರ್ ಮಾಡ್ತಾನೆ ಹೋಗಬೇಕು. ಏನಬ್ಬಾ ಬಾ, ಹಬ್ಬು ಮಾಡ್ಕೊಂಡು ಬಂದ. ಹಬ್ಬು ಆಯ್ತಾ? ಎಲ್ಲಿ ಇಲ್ಲ, ಹಬ್ಬು ಆಯ್ತಾ ನಿಮಗೆ? ಪಾಪ ಓ, ಉಫ್ ಮಾಡು ಹಾಂ, ಹಬ್ಬು ಆಗಿದೆ ಅಂತೆ ಪ್ರೀತಮ್ಗೆ. ಸಣ್ಣ ಪೆಟ್ಟಾದರೂ ಸಾಕು ಬಂದ್ಬಿಟ್ಟು ಆ ಮಮ್ಮಿ ಉಫ್ ಮಾಡು ಅಂತ. ಹಾಂ ಸರಿ, ಬಾಯ್ ಮಾಡಿ ಎಲ್ಲರಿಗೂ. ಅಮ್ಮ ಹಂಗೆಲ್ಲ ಹೇಳ್ಬಾರ್ದು ಪ್ರೀತಮ್, ಯಾರು ಹೇಳ್ಕೊಡಿದ್ದು ನಿಂಗೆ ಇದನ್ನ? ರೌಡಿ ಆಡ್ದಂಗೆ ಆಡಬಾರ್ದು ಮಕ್ಕಳು. ನೋ ಕುಂಕುಮ ಇಟ್ಟಿರೋದಕ್ಕೆ ನೋಡಿ, ನಾನು ಇಟ್ಕೊಂಡಿದ್ದೀನಿ, ನಿಂಗೂ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಕೂಡ ಟೇಕ್ ಕೇರ್, ಬಾಯ್.
ಬಾಯ್ ಮಾಡಲ್ಲಿ ಬಾಯ್ ಮಾಡು. ಸರಿ ಆಯಿತು. ನನಗೆ ಹಂಗೆ ಮಾಡಬೇಡ ನೀನು ಅಲ್ಲಿ ಬಾಯ್ 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 ಟಾಟಾ ಬಾಯ್ 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 ಬಾಯ್. ಮಾತಾಡ್ಬೇಡ ಬಾಯ್ ಮುಟ್ಕೊ ಅಂತ. ಆಯಿತು ಬಿಡು, ಆಯಿತು ಮಾತಾಡೋಣ. ಬಾಯ್ 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 ಬಾಯ್.